ನಮ್ಮ ಕನ್ನಡದ ದಾಸ ನುಡಿಗಳಲ್ಲಿ ಎಷ್ಟು ಗಾಢವಾದ ಮೀನಿಂಗ್ ಇರುತ್ತೆ ಅಂತ ನಾವು ಕೇಳಿದ್ರೂ ಕೂಡ ಗಮನ ಹರಿಸಿರೋದಿಲ್ಲ. 4 ವೇದಗಳ ಸಾರವನ್ನ 4 ಸಾಲಿನಲ್ಲಿ ಕನಕದಾಸರು ಬರೀತಾರೆ. ಅವ್ರು ಹೇಳ್ತಾರೆ, ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಹುದಲ್ಲ ದಾಸನಾಗೋ ವಿಶೇಷನಾಗೋ ದಾಸನಾಗೋ ವಿಶೇಷನಾಗೋ. ಅಂದ್ರೆ 84 ಲ್ಯಾಕ್ ಸ್ಪೀಶೀಸ್ಗಳ ದೇಹವನ್ನ ನಾವು ಬಟ್ಟೆಗಳಂತೆ ಬದಲಾಯಿಸ್ತಾ ಬಂದಿದ್ದೀವಿ. ಕೊನೆಗೆ ನಮಗೆ ಈ ಮನುಷ್ಯನ ಶರೀರ ಸಿಕ್ಕಿದೆ. ಆದ್ರೆ ಈ ಶರೀರದ ಮೂಲಕ ನೀವೇನೆಲ್ಲ ಪಡ್ಕೊಳ್ತೀರಾ, ಏನೆಲ್ಲ ನಂದು ಇದೆಲ್ಲ ನಂದೇ ಅಂತ ಅನ್ಕೊಳ್ತಿರೋ, ತಾನಲ್ಲ ತನ್ನದಲ್ಲ ಅದ್ಯಾವುದು ಕೂಡ ನಿಮ್ಮದಲ್ಲ. ಆಸೆ ತರವಲ್ಲ, ಆಸೆ ಪಡೋದು ಸರಿಯಲ್ಲ. ಯಾಕಂದ್ರೆ ಅದೇ ನಿಮ್ಮನ್ನ ಮೋಕ್ಷಕ್ಕೆ ಹೋಗೋದ್ರಿಂದ ತಡೆಯತ್ತೆ. ಹಾಗಾಗಿ ದಾಸನಾಗು ವಿಶೇಷನಾಗು ಅಂತ ದಾಸರು ಹೇಳ್ತಾರೆ. 1000 ಜನ ಹಳ್ಳಕ್ಕೆ ಬೀಳ್ತಿರ್ಬೋದು, ನೀನೊಬ್ಬ ಭಗವಂತನ ಕಡೆ ಮುಖ ಮಾಡಿ ಅವನಿಗೆ ಶರಣಾಗತನಾಗಿ ಅವನ ದಾಸನಾಗು ಅಂತ ಹೇಳ್ತಾರೆ. ತಿಮ್ಮಪ್ಪ ನಾಯಕ ಕನಕದಾಸರಾಗಿದ್ಯಾಕೆ? ಶ್ರೀನಿವಾಸ ನಾಯಕ ಪುರಂದರ ದಾಸ ಆಗಿದ್ಯಾಕೆ? ಯಾಕಂದ್ರೆ ಆ ಪುರಂದರ ವಿಠಲನ ದಾಸರಾಗೋದೆ ನಮ್ಮ ಈ ಮಾನವ ಜೀವನದ ಉದ್ದೇಶ. ಹರೇ ಕೃಷ್ಣ.